ಏನು ಬೆಳಗ್ಗೆ ಶುಭ ಮುಂಜಾನೆ 6:30ಗೆ ಎಲ್ಲ ಫ್ಯಾನ್ಸ್ಗಳು ಬಂದಿದ್ದರು. ಇವರು ಬೆಳಗ್ಗೆ 6 ಗಂಟೆ 6:30ಗೆಲ್ಲ ಬಂದು ಮೂವಿ ನೋಡಿದ್ದಾರೆ. ಅವ್ರ ಅನಿಸಿಕೆ ಏನು ಅಂತ ನಾನು ಅವರು ಇಂದನೇ ಕೇಳ್ತೀನಿ. ಯಾಕಂದರೆ ಅವರು ಬೆಳಗ್ಗೆನೇ ಪಾಪ ಕೆಲಸ ಎಲ್ಲ ಬಿಟ್ಟು ಇವತ್ತು ರಜಾ ಹಾಕ್ಕೊಂಡು ಬಂದಿದ್ದಾರೆ ದರ್ಶನ್ ಮೂವಿ ನೋಡೋಕ್ಕೆ. ಅದಕ್ಕೆ ಏನು ಹೇಳ್ತೀರಾ ಮೇಡಮ್? ಅವ್ರನ್ನ ಅಣ್ಣ ಅಂತ ನಾವು ಯಾವತ್ತೂ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನಾವು ಬುದ್ಧಿ ಬರ್ದಕ್ಕಿಂತ ಅಣ್ಣ ಅಂತಲೇ ಫಿಕ್ಸ್ ಆಗಿದ್ದೀವಿ. ಈ ಪಿಕ್ಚರ್ ನೋಡೋಕ್ಕೆ ತುಂಬಾ ಕಷ್ಟ ಆಯಿತು ನನಗೆ. ಯಾಕೆಂದರೆ ಅವ್ರು ಫಸ್ಟ್ ನೋಡ್ತಾಯಿದ್ರು, ಆಮೇಲೆ ನಾವೆಲ್ಲ ಸೆಲೆಬ್ರಿಟಿ ಹೋಗಿ ನೋಡ್ತಾಯಿದ್ದು. ಆದರೆ ಇವಾಗ ಏನಾಯಿತು ಅಂದರೆ ನಾವು ನೋಡ್ತಾ ಇದ್ದೀವಿ, ಅವ್ರು ಅಲ್ಲಿದ್ದಾರೆ. ಅವ್ರ ಮೂಲಕ ನಾವೇ ಫಸ್ಟ್ ನೋಡ್ದು ಅಂದ್ಕೊಂಡು ಫಸ್ಟ್ ನೋಡಲೇಬೇಕು ಅಂತ 6 ವರ್ಷ ಹೋಗಿ ನಾನು ಬಂದು ನೋಡಿದ್ದೀನಿ. ಅಣ್ಣ ಯಾವತ್ತೂ ಚೆನ್ನಾಗಿರ್ತಾರೆ, ಯಾವತ್ತು ಬರ್ತಾರೆ. ನೆಕ್ಸ್ಟ್ ಫಿಲಮ್ಗೆ ನಾವು ಸೆಕೆಂಡ್ ನೋಡ್ತೀವಿ, ಅವರೇ ಫಸ್ಟ್ ನೋಡ್ತಾರೆ ಅನ್ನೋ ಆಸೆ ನಮಗಿದೆ. ಖಂಡಿತ ಅಣ್ಣ ಎಲ್ಲೇ ಇದ್ದರೂ ಚೆನ್ನಾಗಿರ್ತಾರೆ. ಡೆವಿಲೇ. ಈ ಮೂವಿ ನೋಡಿದ್ಮೇಲೆ ನಿಮ್ಗೆ ಈ ಕ್ಯಾರೆಕ್ಟ್ರಲ್ಲಿ ಡಬಲ್ ಕ್ಯಾರೆಕ್ಟರ್ ಬೇರೆ ಇದೆ, ಅದರಲ್ಲಿ ಏನು ಇಷ್ಟ ಆಯಿತು ನಿಮಗೆ? ನನಗೆ ಅಣ್ಣ ಸೈಲೆಂಟ್ ಆಗಿರೋಕ್ಕಿಂತ ಇನ್ನೊಂದು ಮಾಸ್ ಲುಕ್ಕಲ್ಲಿ ಬರ್ತಾರಲ್ಲ, ಅದೇ ತುಂಬ ಚೆನ್ನಾಗಿ ಹಿಡಿಸ್ತು ನನಗೆ. ಆ ಲುಕ್ ಹೆಂಗೆ ಹಿಡಿಸ್ತು ಅಂದರೆ ತುಂಬ ಚೆನ್ನಾಗಿ ಹಿಡಿಸ್ತು. ಅವರು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರಿನ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರೆ ನಂಗೆ ತುಂಬ ಹಿಡಿಸಿದೆ. ಅದರಲ್ಲಿ ರಾಜಕಾರಣಿಗಳ ಬಗ್ಗೆನೂ ಒಂದು ಅಂದರೆ ಇನ್ಸೈಡ್ ಮೆಸೇಜ್ ಕೊಟ್ಟಿದ್ದಾರೆ. ರಾಜಕಾರಣಕ್ಕೆ ಬಂದರೆ ಹೆಂಗಿರುತ್ತೀನಿ, ಈಚೆ ಬಂದರೆ ಹೆಂಗಿರ್ತೀನಿ ಅನ್ನೋ ಸೂಚನೆಯೂ ಐತೆ. ರಾಜಕಾರಣಕ್ಕೆ ಬರ್ತಾರಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ? ಅಣ್ಣ ಅದೆಲ್ಲ ಆಯ್ಕೆ ಮಾಡಲ್ಲ ಅಂತ ಅಂದ್ಕೊತೀನಿ, ಮಾಡೋದು ಇಲ್ಲ. ಅಣ್ಣ ಇದೇ ಬೆಸ್ಟ್ ಅವ್ರಿಗೆ, ಹೀರೋ ಆಗೇ ಇರ್ತಾರೆ. ಡೆವಿಲ್ ಅಂದರೆ ಡೆವಿಲೇ, ಬಟ್ ಅವ್ರು ರಾಜಕಾರಣಕ್ಕೆ ಬರೋದಂತ ಡೌಟ್. ಹೀರೋ ಆಗೇ ಉಳ್ಕೊತಾರೆ ಅವರು. ಜನರ ಮನಸ್ಸಲ್ಲಿ ಯಾವತ್ತೂ ಹೀರೋನೇ. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿ ಬಂತು.